ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಇವತ್ತು ಪುಣಾದಾಗ 2ನೇ ದಿನ ಪ್ರವಾಸ ಪ್ರಾರಂಭ ಮಾಡಿದೆವು ರೀ. ಇವತ್ತು ಎಲ್ಲಿಗೆ ಹೊಂಟಿದ್ದೇವಪ್ಪ ಅಂದ್ರೆ ದೇವರಾಡದಾಗಿರುವ ಸಂತ ತುಕಾರಾಮ್ ಟೆಂಪಲ್ಗೆ ಹೊಂಟಿದ್ದೇವೆ ರೀ. ಗುಡ್ಡದಾಗ ಅದತ್ತ ರೀ ಇದು ಟೆಂಪಲ. ಈಗ ನಮಗೆ ಕರ್ಕೊಂಡು ಹೊಂಟ್ರಿ. ನಾವು ಕೂಡ ದರ್ಶನ ಮಾಡ್ತೇವೆ, ನಿಮಗೂ ಕೂಡ ದರ್ಶನ ಮಾಡಿಸ್ತೇವೆ. ಬರ್ರಿ, ಇವತ್ತು ನಾವು ಸಂತ ತುಕಾರಾಮ್ ಟೆಂಪಲ್ಗೆ ಹೊಂಟಿದ್ದೇವೆ ನೋಡ್ರಿ. ಇಲ್ಲಿ ನೋಡ್ಬೋದು ಗೇಟ ಎಂಟ್ರ್ ಆಗ್ತಾಯಿದ್ದೇವೆ ರೀ. ಘಾಟ್ ಸೆಕ್ಷನ್ ಅದ ರೀ. ಭಾರಿ ಅದ್ಭುತವಾದ ವ್ಯೂ ಕಾಣಿಸಕತ್ತದ ರೀ. ರೋಡ್ ಕೂಡ ಭಾರಿ ಅದ ರೀ. ಮತ್ತು ಮಳೆನೂ ಕೂಡ ಬರ್ಲಾಗತ್ತೆ ಸಣ್ಣಾಗಿ. ಹಾಗೆ ಪ್ರಯಾಣ ಬೆಳೆಸಿದೇವೆ ರೀ. ಗುಡ್ಡ ಹತ್ಕೊಂಡು ಬಂದು ನೋಡ್ರಿ. ಗುಡ್ಡದ ಮ್ಯಾಗ ದೇವ್ರ ದರ್ಶನ ಮಾಡ್ಬೇಕ್ರಿ. ಈಗ ಸಂತ ತುಕಾರಾಮ್ ಟೆಂಪಲ್ ಕಟ್ಟಡ ನಡೆದ ರೀ. ಈ ಥರ ಪ್ಲ್ಯಾನಿಂಗ್ ಅದ ನೋಡ್ರಿ. ಈಗ ಇಲ್ಲಿ ನೋಡ್ಬೋದು ಕಟ್ಟಡ ಸ್ಟಾರ್ಟ್ ಆಗ್ಯದ ರೀ ಗುಡಿದು. ಸುಮಾರು ಇನ್ನೂ ವರ್ಷ 6 ತಿಂಗಳದಾಗ ಮುಗಿಬೋದು ಅನ್ನಿಸ್ತದೆ ರೀ. ಪೂರ್ತಿ ಕಲ್ಲಿನಿಂದ ಕಟ್ಟರಿ ದೇವಾಲಯ. ಭಾರಿ ಅದ್ಭುತ ದೇವಾಲಯ ನೋಡ್ರಿ. ಇದು ದೊಡ್ಡ ಪ್ರಮಾಣದಾಗ ಕಟ್ಟಕತ್ತಾರ ರೀ. ಇಲ್ಲಿದಿಂದ ಈ ಸದ್ದ ಅಲ್ಲೇ ಪಕ್ಕದಾಗ ಒಂದು ಸಣ್ಣದ ಗುಡಿ ಅದ ರೀ. ಇನ್ನು ಹಳಿ ಗುಡಿ ಅಲ್ಲೇ ಅದ ರೀ. ದೇವ್ರ ದರ್ಶನ ಮಾಡ್ಬೇಕೀಗ. ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ ರೀ. ಮತ್ತು ಅನ್ನಪ್ರಸಾದನೂ ಅದಾತ ರೀ. ಅನ್ನಪ್ರಸಾದ ತೊಗೊಂಡು ಮತ್ತು ಈ ಗುಡ್ಡದ ಮ್ಯಾಗಿಂದು ಎಲ್ಲ ವ್ಯೂ ಹ್ಯಾಂಗೆ ಕಾಣುತ್ತೆ, ಅಲ್ಲಿದ್ದು ಸುತ್ತಮುತ್ತಲಿಂದು ವಾತಾವರಣ ಮತ್ತು ಊರು ಹ್ಯಾಂಗೆ ಕಾಣುತ್ತೆ, ಸಿಟಿ ಹ್ಯಾಂಗೆ ಕಾಣ್ತದೆ ನಿಮಗೆ ತೋರಿಸ್ತೀನಿ. ಈ ದೇವಾಲಯದ ಬಗ್ಗೆ ಇತಿಹಾಸ ಹೇಳ್ಬೇಕಂದ್ರೆ ಸಂತ ತುಕಾರಾಮ್ ಅವರು ಪಾಂಡುರಂಗ ವಿಠೋಲನ ಪರಮ ಶಿಷ್ಯರು, ಭಕ್ತರು ಹಾಗೂ ಮಹಾರಾಷ್ಟ್ರದಲ್ಲಿ 17ನೇ ಶತಮಾನದಲ್ಲಿ ಪ್ರಾರಂಭವಾದ ಭಕ್ತಿ ಪಂಥದ ಚಳವಳಿಯಲ್ಲಿ ಪ್ರಮುಖವಾಗಿ ಭಾಗವಹಿಸಿದ ವ್ಯಕ್ತಿ ಕೂಡ ಹೌದು. ಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಮರಾಠಿ ಭಾಷೆಯಲ್ಲಿ ಕಾವ್ಯಗಳು ಮತ್ತು ಭಕ್ತಿಗೀತೆಗಳು ರಚನೆ ಮಾಡೋದ್ರ ಮೂಲಕ ಜನರಲ್ಲಿ ಒಂದು ದೇವರ ಬಗ್ಗೆ ಅರಿವು ಮೂಡಿಸೋದ್ರ ಮೂಲಕ ಹಾಗೂ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ದರ್ಶನ ಮುಗಿತ್ರಿ. ಇಲ್ಲೇ ಅನ್ನಪ್ರಸಾದ ಇತ್ತು. ಅನ್ನಪ್ರಸಾದನೂ ಮಾಡ್ಕೊಂಡೆವು. ಈಗ ಹೊಂಟೇವು ನೋಡ್ರಿ. ಆ ಕಡೆ ಗುಡ್ಡದ ಮ್ಯಾಗಿಂದು ಈಗ ಊರು ಹ್ಯಾಂಗೆ ಕಾಣ್ತದೆ, ಸಿಟಿ ಹ್ಯಾಂಗೆ ಕಾಣ್ತದೆ ನೋಡಕತ್ತಿದ್ದೇವೆ ರೀ. ವ್ಯೂ ಹ್ಯಾಂಗೆ ಕಾಣಿಸ್ತದೆ ನೋಡ್ರಿ. ಪೂರ್ತಿ ಫಾಗ್ ಅದ ನೋಡ್ರಿ. ಸಂಪೂರ್ಣವಾಗಿ ಹೊಗೆ ತುಂಬಿದ ವಾತಾವರಣ, ಕ್ಲೈಮೇಟ ಭಾರಿ ಅನ್ಸಕತ್ತ ರೀ ನೋಡೋಕೆ. ಇಲ್ಲಿ ನೋಡ್ಬೋದು ಗುಡಿ ಕಟ್ಟಡನೂ ಸ್ಟಾರ್ಟ್ ಆಗಿದೆ. ಗುಡಿನೂ ಇಲ್ಲಿದಿಲ್ಲೇ ಮಂಜು ಕಾಣಿಸ್ಕತ್ತ ನೋಡ್ರಿ. ಕ್ಲಿಯರಿಟಿನೇ ಇಲ್ಲರಿ. ನಾವು ಹಿಂಗೆ ರೋಡಿಗೆ ಹೊಂಟೇವು ಅಂದ್ರೆ ಮುಂದೆ ಬರೋ ಗಾಡಿಗಳೂ ಕಾಣಿಸಲಾಗಿವೆ ರೀ. ಈಗ ಸಂತ ತುಕಾರಾಮ್ ಅವರು ಬರೆದಿರುವ ಕಾವ್ಯಗಳು 4500 ಕಾವ್ಯಗಳವಲ್ರಿ. ಅವು ಬೇರೆ ದೇವಾಲಯದಾಗ ಅವತ್ತು ರೀ. ಅಲ್ಲಿ ಹೋಗ್ತಾ ಇದ್ದೇವೆ ರೀ ಅವು ನೋಡ್ಲಿಕ್ಕೆ. ದೇವಾಲಯ ಬೇರೆ ಕಡೆ ಅದತ್ತ ರೀ. ಈ ಸದ್ದ ಅಲ್ಲಿ ಹೋಗಂಬರ್ರಿ. ಮತ್ತು ನಮಗೆ ತೋರಿಸ್ತೀನಿ ರೀ ಅಲ್ಲಿ ಗುಡಿ ಯಾವ್ದದ ರೀ. ನಾವು ಇಲ್ಲಿ ನೋಡ್ಬೋದು ಫಾಗ್ ಎಷ್ಟದ. ಈ ಕಡೆ ಇಲ್ಲಿ ಊರದ ಇಲ್ಲಿ ಫಾಗ್ ಕಾಣಿಸ್ತಿರೈತೆ ನಿಮಗೆ. ಅಲ್ಲೊಂದು ಗುಡ್ಡ ಅದ, ಫುಲ್ ಫಾಗ್. ಇಲ್ಲಿ ಊರು ಮಸ್ತ್ ಅನ್ಸತ್ತೆ. ಕ್ಲೈಮೇಟ್ ಕೋಲ್ಡ್ ಅದ. ಎಂಥ ಮಳ್ಯಾಗ ನಾಯಿಗಳು ಜೀವನ ಮಾಡತ್ತವ ನೋಡ್ರಿ. ಇದರ ತಾಯಿ ಎಲ್ಲದ ಅನ್ನೋ ಗೊತ್ತಿಲ್ಲ ರೀ. ಇವು ಮಳ್ಯಾಗ ಮೈ ತೋರಿಸ್ಕೊಂಡು ನಡಗ್ಲಿಕತ್ತೀವಿ ರೀ. ಮತ್ತು ನಮ್ಮಲ್ಲಿರುವ ಬಿಸ್ಕಿಟ್ ಹಾಕಿದೇವೆ ರೀ. ಯಾಕಂದ್ರೆ ಹೊಟ್ಟೆ ಹಸ್ತಿರ್ಬೋದು ಅಂತೇಳಿ ನಮ್ಮ ಮಗನೂ ಹಾಕಿದ್ರಿ. ಇದೆಲ್ಲ ಮುಗಿಸ್ಕೊಂಡು ಮತ್ತು ಈ ಕಡೆ ದೇವಸ್ಥಾನಕ್ಕೆ ಹೊಂಟಿದ್ದೇವೆ ನೋಡ್ರಿ. ಈಗ ಸಂತ ತುಕಾರಾಮ್ ಅವರು ಬರೆದಿರುವ 4500 ಗ್ರಂಥಗಳು ಇದೇ ದೇವಾಲಯದಾಗ ಅದಾವತ್ತು ರೀ. ಇಲ್ಲಿ ನೀವು ಕೂಡ ದರ್ಶನ ಮಾಡಿದ್ರಿ ಅಂದ್ರೆ ತಿಳಿಸ್ರಿ, ಕಮೆಂಟ್ ಮಾಡಿರಿ. ಯಾವ ಥರ ಅದ ನೋಡ್ರಿ ದೇವಾಲಯ. ಭಾರಿ ಅದ್ಭುತವಾದ ಕಟ್ಟಡ ಅದ ರೀ. ಭಕ್ತಾದಿಗಳು ಕೂಡ ಭಾಳ ಅದ ರೀ. ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊಂಟೇವು ನೋಡ್ರಿ. ಈಗ ದೇವ್ರೋಡೊಳಗೆ 2ನೇ ದಿವಸ ನಮ್ಮ ಪ್ರವಾಸ ಕಂಪ್ಲೀಟ್ ಆಯ್ತು ರೀ. ಇವತ್ತು ಸಂತ ತುಕಾರಾಮ್ ಅವರ ದರ್ಶನ ಮಾಡಿಸಿದೇವು ರೀ ನಿಮ್ಗೆ. ನಾವು ಮಾಡಿದೆವು.
ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ರೀ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.